ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 7, 8, 9 ಮಂತ್ಗಳು ನಡೀತಾ ಇರೋರಿಗೆ ಈ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಈ ಚಳಿ ಟೈಮಲ್ಲಿ ಇರುತ್ತೆ. ಅಂದರೆ ನಿಮಗೆ ಬಂದು ಮಳೆ ಬರ್ತಾ ಇರಲಿ, ಚಳಿ ಬರ್ತಾ ಇರಲಿ, ಯಾವುದಾದ್ರೂ ಆಗ್ತಾ ಇರಲಿ, ಬಟ್ ಏನಾಗುತ್ತೆ ಅಂತಂದರೆ ಈ ಕೋಲ್ಡ್ ಅನ್ನೋ ವಾತಾವರಣ ನಮ್ಮ ಸುತ್ತ ಕ್ರಿಯೇಟ್ ಆಗುವಾಗ ನಮಗೆ ತುಂಬ ಕೈಕಾಲುಗಳ ನೋವು ಬಂದು ಜಾಸ್ತಿನೇ ಇರುತ್ತೆ. ಅದು ಪ್ರೆಗ್ನೆಂಟ್ ಲೇಡೀಸ್ಗಂತೂ ಸಿಕ್ಕಾಪಟ್ಟೆ ಕೈಕಾಲು ನೋವು ಇರುತ್ತೆ. ಮತ್ತು ರಕ್ತ ಕಡಿಮೆ ಇದೆ, ಬ್ಲಡ್ ಲೆವೆಲ್ ಬಂದು ಕಡಿಮೆ ಇದೆ ಅನ್ನುವಂತಹ ಹೆಣ್ಮಕ್ಳಿಗೂ ಕೂಡ ಕಾಲಿನ ಸೆಳೆತ, ಕಾಲು ಹಿಡ್ಕೊಳಂಗಾಗೋದು, ಇಮ್ಡಿ ಎಲ್ಲ ನೋವೋದು, ಮತ್ತು ಮೂಳೆಗಳೆಲ್ಲ ನೋವು ಬರೋದು, ಒಂಥರ ಈ ಫೀವರಿಶ್ ಫೀಲ್ ಇದ್ದಾಗ ಇರುತ್ತಲ್ಲ ಪೇಯ್ನು, ಆ ರೀತಿ ಆಗುವಂಥದ್ದು, ಇದೆಲ್ಲ ಆಗೋವಾಗ ಏನು ಮಾಡಬೇಕು, ಯಾವ ಥರ ನಾವು ಹುಷಾರಾಗಿರಬೇಕು ಅನ್ನೋದಕ್ಕೆ ಇವತ್ತಿನ ವಿಡಿಯೋ. ಸೊ ಈ ರೀತಿ ಕಾಲು ನೋವು, ಕೈ ನೋವು ಬರ್ತಾ ಇದೆ, ನಿಮಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂದರೆ ಜಾಸ್ತಿ ತಣ್ಣೀರಲ್ಲಿ ಆಡೋಕ್ಕೆ ಹೋಗಬೇಡಿ. ನೀವು ಮನೇಲಿ ನೀರಲ್ಲಿ ಆಡಲೇಬೇಕು, ತಣ್ಣೀರಲ್ಲಿ ಮಾಡಲೇಬೇಕು ಅಂದರೆ ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ಆದಷ್ಟು ಡ್ರೈಯಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಒದ್ದೆ ಬಟ್ಟೆಗಳನ್ನು ಅವಾಯ್ಡ್ ಮಾಡಿ. ಪ್ಯಾಂಟೆಲ್ಲ ನೆಂದಿತ್ತು ಅಂದರೆ ಬೇರೆ ಪ್ಯಾಂಟ್ಗಳನ್ನು ನೀವು ಹಾಕ್ಕೊಳ್ಳಿ. ಇಲ್ಲ ಈಗ ತಾನೇ ಸ್ನಾನ ಮಾಡಿದೆ, ಬಟ್ಟೆ ಹೋಗದೆ ನೆಂದೋಯ್ತು, ಆರೋಗುತ್ತೆ ಬಿಡು ಅಂತ ಅಸಡ್ಡೆ ಮಾಡೋಕ್ಕೆ ಹೋಗಬೇಡಿ, ಬೇರೆ ಪ್ಯಾಂಟನ್ನು ಹಾಕ್ಕೊಳ್ಳಿ. ಮತ್ತು ಅಡುಗೆ ಮನೆಗಳಲ್ಲಿ ಕೆಲಸ ಮಾಡುವಾಗ ಮ್ಯಾಟು ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆ ಥರದ್ದು, ಯಾವುದಾದ್ರೂ ದಪ್ಪದ ಬಟ್ಟೆ ಈ ರೀತಿದು ಯಾವುದಾದ್ರೂ ಇದ್ದರೆ ಕಾಲು ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನೀವು ಅಡುಗೆ ಮಾಡೋದು, ಪಾತ್ರೆ ತೊಳೆದೋ ಮಾಡ್ಕೊಳ್ಳಿ. ಥಂಡಿ ನೆಲದಲ್ಲಿ ನಿಂತ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಕಿವಿಗೆ ಆದಷ್ಟು ನೀಲಗಿರಿ ತೈಲ ಸಿಗುತ್ತೆ ನಿಮಗೆ, ಹೊರಗಡೆ ಹೋದರೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಗಂಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೀಲಗಿರಿ ತೈಲವನ್ನು ತೊಗೊಂಡು ಅದನ್ನು ಒಂದು ಜಸ್ಟ್ ಒಂದು ಹಾಫ್ ಡ್ರಾಪ್ಗಿಂತ ಕಮ್ಮಿ ನೀವು ಹತ್ತಿಯಲ್ಲಿ ಲೈಟಾಗಿ ಹಾಕ್ಕೊಂಡು ಒಳಗಡೆ ಕಿವಿ ಒಳಗಡೆ ಬಂದು ನೀವು ಹತ್ತಿನ ಇಟ್ಕೊಳ್ಳಿ. ಸೊ ಎರಡು ಕಡೆನೂ ಕಿವಿಯಲ್ಲಿ ಹತ್ತಿ ಇಟ್ಕೊಳ್ಳುವಾಗ ನಿಮಗೆ ಬೆಚ್ಚಗೆ ಫೀಲ್ ಇರುತ್ತೆ, ಆದಷ್ಟು ಕೋಲ್ಡಿನ ಎಫೆಕ್ಟ್ ಕಮ್ಮಿ ಆಗುತ್ತೆ. ತಲೆಗೆ ಸ್ನಾನ ಮಾಡಿದಾಗ ಬೇಗ ತಲೆನ ಆರಿಸ್ಕೊಳ್ಳಿ. ತುಂಬ ತೇವದ್ದು ತಲೆಯಲ್ಲೇ ಹಾಗೆ ನೀರಕ್ಕೆ ಹೋಗಬೇಡಿ, ಆರತ್ತೆ ಬಿಡು ಅಂದ್ಕೊಂಡು ಹಾಗೆ ಬಿಡೋದ ಹತ್ರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬಿಸಿಲಲ್ಲೋ ಇಲ್ಲ ಬಿಸಿಲಿಲ್ಲ ಅಂದರೆ ಫ್ಯಾನ್ ಗಾಳಿಯಲ್ಲಾದರೂ ತಲೆನ ಆರಿಸ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಮತ್ತು ಮಲಗುವಂಥ ಸಮಯದಲ್ಲಿ ತುಂಬ ಕಾಲು ನೋವು ಬರುತ್ತೆ ನನಗೆ ಅಂತ ಅನ್ನೋರು ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಚಿಟಿಕೆಯಷ್ಟು ಕೊಬ್ಬರಿ ಎಣ್ಣೆ ಬಂದು ಒಂದು ಸಣ್ಣ ಒಂದು 5-6 ಸ್ಪೂನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಕಾಲು ಭಾಗ ಅಷ್ಟು, ಒಂದು ಕರ್ಪೂರದಲ್ಲಿ ಕಾಲು ಭಾಗದಷ್ಟು ಕರ್ಪೂರವನ್ನು ಹಾಕಿ, ನೆಕ್ಸ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿ 1-2 ಎಸ್ಲು ಸಿಪ್ಪೆ ಸಮೇತ ಜಜ್ಜಿ ಹಾಕ್ಬಿಟ್ಟು ಬಿಸಿ ಮಾಡಿ. ಇದು ಹೇಗಿರಬೇಕು ಬಿಸಿ ಅಂದರೆ ತುಂಬ ಉರಿ ಕಮ್ಮಿ ಇರಬೇಕು. ಬೆಳ್ಳುಳ್ಳಿ ಸಿಪ್ಪೆ ಬಂದು ಗೋಲ್ಡನ್ ಕಲರಲ್ಲಿ ಆಗಿಬಿಡ್ಬೇಕು. ಆವರೆಗೂ ಬಿಸಿ ಮಾಡಿದಾಗ ಆ ಎಣ್ಣೆಯಲ್ಲಿ ಎಲ್ಲ ರೀತಿ ನಿಮಗೆ ಬೆಳ್ಳುಳ್ಳಿದು, ಕರ್ಪೂರದ್ದು ಎಲ್ಲನೂ ಇಳ್ಕೊಂಡಿರುತ್ತೆ. ಸೊ ಆ ಒಂದು ಎಸೆನ್ಸ್ ಎಲ್ಲ ಇಳ್ಕೊಂಡಿರುತ್ತಲ್ಲ, ಸೊ ಅದನ್ನು ನೀವು ಆರಾಮಾಗಿ ತೆಗೆದು ಎಲ್ಲೆಲ್ಲಿ ನಿಮಗೆ ಕೈಕಾಲು ನೋವು ಬರುತ್ತೆ, ಎಲ್ಲೆಲ್ಲಿ ಮೂಳೆಗಳು ನೋವು, ಪಾದ ನೋವು, ಅಲ್ಲೆಲ್ಲ ಚೆನ್ನಾಗಿ ಲೈಟಾಗಿ ಎತ್ಕೊಂಡು ಬಿಸಿ ಬರೋ ಥರ ಉಜ್ಕೋಬೇಕು. ಬಿಸಿ ಬರೋ ಥರ ಚೆನ್ನಾಗಿ ಉಜ್ಕೊಂಡು ಸಾಕ್ಸ್ ಹಾಕ್ಕೋಬೇಕು. ಕಾಲಿಗೆ, ಪಾದಕ್ಕೆ ಎಲ್ಲನೂ ಸಾಕ್ಸ್ ಹಾಕ್ಕೊಂಡು ಬೆಚ್ಚಗೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೋಬೇಕು. ಈ ರೀತಿ ನೀವು ಕಂಟಿನ್ಯೂಸ್ ಆಗಿ 1 ವೀಕ್ ಮಾಡಿದ್ರಿ ಅಂದರೆ ನಿಮಗೆ ಈ ರೀತಿ ನೋವೆಲ್ಲನೂ ಕ್ರಮೇಣ ಫುಲ್ಲಾಗೆ ನಿಮಗೆ ಅವತ್ತಿನ ದಿನಾನೇ ನಿಮಗೆ ಗೊತ್ತಾಗುತ್ತೆ ಎಫೆಕ್ಟು. 3 ಡೇಸಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, 1 ವೀಕಲ್ಲಿ ಒಂದು ಲೆವೆಲ್ಗೆ ಕಮ್ಮಿ ಆಗಿಬಿಡುತ್ತೆ ಕೈಕಾಲು ನೋವು. ಇದು ಹಳೆಯ ವೈದ್ಯ, ಇದು ಬಾಣಂತಿಯವರು ಕೂಡ ಮಾಡ್ಕೋಬೋದು, ನಾರ್ಮಲಾಗಿ ಗರ್ಭಿಣಿ ಸ್ತ್ರೀಯರು ಮಾಡ್ಕೋಬೋದು. ಹಾಗೆ ಬಂದು ಮನೇಲಿ ಎಳೆ ಪುಟ್ಟ ಮಕ್ಕಳಿದ್ದಾರೆ, ಅವ್ರಿಗೂ ಕಾಲು ನೋವು ಅಂತಾರೆ, ಇಲ್ಲ ಶೀತ ಅಂತಾರೆ ಅಂದರೆ ಅವ್ರಿಗೂ ಕೂಡ ಇದನ್ನೆಲ್ಲ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಇದನ್ನು ಕೈಗಳಿಗೆ, ಮೊಣಕಾಲುಗಳಿಗೆ, ಈ ಒಂದು ಬೆರಳಿನ ಜಾಗದಲ್ಲಿ ಚೆನ್ನಾಗಿ ಜಾಸ್ತಿ ಎಣ್ಣೆ ಬಂದು ಮೆತ್ಕೋಬಾರ್ದು. ಇನ್ನೊಂದು ವಸ್ತುಗೆ ಮೆತ್ಕೊಳ್ಳೋ ಅಷ್ಟಲ್ಲ, ಒಂದು ಲೈಟಾಗಿ ತೊಗೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕು. ಅವಾಗ ಅದೇನಾಗುತ್ತೆ ಅಂದರೆ ಕರ್ಪೂರ ಹೀಟು, ಬೆಳ್ಳುಳ್ಳಿನೂ ಹೀಟು, ಸೊ ಚೆನ್ನಾಗಿ ಅದು ನಿಮಗೆ ಹೀಟನ್ನು ಬಂದು ಪ್ರೊವೈಡ್ ಮಾಡುತ್ತೆ. ಸೊ ನಿಮಗೆ ಕ್ರಮೇಣ ಕೈಕಾಲು ನೋವುಗಳು ಬಂದು ಕಡಿಮೆ ಆಗ್ತದೆ. ಊಟದಲ್ಲಿ ಆದಷ್ಟು ಈ ಬದನೆಕಾಯಿ, ಈ ಆಲೂಗಡ್ಡೆ, ಈ ಗೆಣಸು, ಈ ಒಂದು ಸಮಯದಲ್ಲಿ ಬಂದು ಜಾಸ್ತಿ ಈ ಗೆಣಸಿನ ಐಟಮು, ವಾಯು ಕೊಡುವಂತಹ ಐಟಮ್ಸು, ಗ್ಯಾಸ್ಟ್ರಿಕ್ ಕೊಡುವಂಥ ಐಟಮ್ಸನ್ನು ಆದಷ್ಟು ಫುಡ್ ಐಟಮ್ಸನ್ನು ಬಂದು ಕಡಿಮೆ ಮಾಡ್ಕೊಳ್ಳಿ. ಆಯಿಲಿ ಫುಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ. ಥಂಡಿಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮನ್ನು ಮನೇಲಿ ಆದಷ್ಟು ಓಡಾಡೋದಕ್ಕೆ ಅಂತಲೇ ಸ್ಲಿಪ್ಪರ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಸಾಕ್ಸಸ್ ಹಾಕ್ಕೊಳ್ಳಿ, ಬೆಚ್ಚಗೆ ನಿದ್ದೆ ಮಾಡಿ, ಆದಷ್ಟು ಬೇಗ ಮಲ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ. ವಾಕಿಂಗ್ ಹೋಗೋ ಅಭ್ಯಾಸ ಇದೆ ಅಂದರೆ ಶೂಸ್ ಯೂಸ್ ಮಾಡ್ಕೊಳ್ಳಿ, ಚಪ್ಪಲಿಗಿಂತ ಶೂಸ್ ಯೂಸ್ ಮಾಡಿಕೊಂಡು, ಸ್ಕಾರ್ಫ್ ಎಲ್ಲನೂ ಕಟ್ಕೊಂಡು, ಸ್ವೆಟರಲ್ಲೂ ಹಾಕ್ಕೊಂಡು, ಕೈಗೆ ಗ್ಲೌಸ್ ಕೂಡ ಹಾಕ್ಕೊಂಡು ನೀವು ವಾಕಿಂಗನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇಷ್ಟು ವಿಷಯಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸ್ನಾನ ಅನ್ನೋದು ಆದಷ್ಟು ಬೇಗ ಮಾಡ್ಕೊಂಡು ಹೊರಗಡೆ ಬನ್ನಿ. ತುಂಬ ಹೊತ್ತು ಮೈ ನೆನೆಸ್ಕೊಂಡೇ ಇರೋದಾಗಲಿ, ತುಂಬ ಹೊತ್ತು ತಲೆ ನೆನೆಸ್ಕೊಂಡಿರೋದೇ ಆಗಲಿ ಒಳ್ಳೆಯದಲ್ಲ. ಮತ್ತು ಎಣ್ಣೆಯನ್ನು ಈ ಒಂದು ವೆದರಲ್ಲಿ ಎಣ್ಣೆನ ತಲೆಗೆ, ಹರಳೆಣ್ಣೆ ಆಗಲಿ ನಾರ್ಮಲ್ ಎಣ್ಣೆನೇ ಆಗಲಿ ಹಚ್ಕೊಂಡು ನೈಟಲ್ಲಿ ಊರಾಗ ಬಿಡೋದು ಬಂದು ಅಷ್ಟು ಒಳ್ಳೇದಲ್ಲ. ನಿಮಗೆ ಎಣ್ಣೆ ಹಚ್ಕೊಂಡು ಅಭ್ಯಾಸ ಇದೆ ಅಂತಂದರೆ ಬೆಳಗ್ಗೆನೇ ಸ್ನಾನಕ್ಕೆ 1 ಅವರ್ ಇದೆ ಅನ್ನೋವಾಗ ತಲೆಗೆಲ್ಲನೂ ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನ ಮಾಡ್ಕೋಬೋದು. 1 ಅವರ್ ಬಿಟ್ಟು ಬಿಸಿ ನೀರೇನೇ ಇರಬೇಕು.
ಜಾಸ್ತಿ ತಣ್ಣೀರು, ನಾನು ಬೆಚ್ಚಗೆನೆ ಉಯ್ಕೊಳ್ಳೋದು ಮತ್ತು ತಣ್ಣಗೆನೆ ಉಯ್ಕೊಳ್ಳೋದು ಆ ಥರ ಎಲ್ಲ ನಾನು ಅನ್ಕೋಬಾರ್ದು. ಈ ವೆದರಲ್ಲಿ ಆದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಮೈ ಮೇಲೆ ಆದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ. ಮತ್ತು ಊಟದಲ್ಲಿ ನುಗ್ಗೆ ಸೊಪ್ಪು, ನಿಮಗೆ ಆದಷ್ಟು ಈಟ್ ಕೊಡುವಂತಹ ನಾಟಿ ಕೋಳಿ ಸಾಂಬಾರು ಆಗ್ಬೋದು, ಇಲ್ಲ ಏಡಿಕಾಯ್ದು ಗೊಜ್ಜಾಗ್ಬೋದು, ಇಲ್ಲ ಫಿಶ್ ಸಾಂಬಾರು ಆಗ್ಬೋದು, ಈ ರೀತಿ ವಿಷಯಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇದನ್ನೆಲ್ಲ ಊಟದಲ್ಲಿ ಜಾಸ್ತಿ ಸೇರಿಸ್ಕೋಬೇಕು. ಚೆನ್ನಾಗಿ ಊಟ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಹೀಟ್ ಪ್ರೊವೈಡ್ ಮಾಡುವಂತಹ ಸೇಫ್ಟಿ ಫುಡ್ಸು ಅಂದರೆ ಬೆಳ್ಳುಳ್ಳಿ ಆಗ್ಬೋದು, ರಸಮ್ ಆಗ್ಬೋದು, ಇಲ್ಲ ನಾನ್ ವೆಜ್ ಐಟಮ್ಸ್ ಆಗ್ಬೋದು, ಇದನ್ನೆಲ್ಲ ನೀವು ಕಂಟಿನ್ಯೂಸ್ ಆಗಿ ತೊಗೋಬೇಕು. ಕೋಲ್ಡ್ ಜಾಸ್ತಿ ಆಗಿದೆ, ನಾನು ಕರ್ಡ್ ತಿನ್ಬೋದಾ ಅಂದರೆ ಕೋಲ್ಡ್ ಜಾಸ್ತಿ ಆಗಿರುವಾಗ ನಾರ್ಮಲ್ ಫ್ರಿಜ್ಜಲ್ಲಿ ಇಡದೇ ಇರೋ ಕರ್ಡನ್ನು ತೊಗೋಬೋದು, ಮಜ್ಜಿಗೆ ತೊಗೋಬಾರ್ದು ಕೋಲ್ಡ್ ಜಾಸ್ತಿ ಆಗಿದ್ದರೆ. ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ. ಕಾಲು ನೋವು ಅನ್ನೋದು ಸರ್ವೇ ಸಾಮಾನ್ಯ, ನಾರ್ಮಲ್ ವೆದರಲ್ಲೂ ಬರುತ್ತೆ. ಆದರೆ ಈ ರೀತಿ ಇವಾಗ ಕೋಲ್ಡ್ ಇರೋದ್ರಿಂದ ನೋಡ್ಕೋಬೇಕು ಮೈನ ಹುಷಾರಾಗಿ. ಕೈ ಕಾಲುಗಳು ಎಳೆಯೋ ಥರ ಮೈನ ನೋಡ್ಕೊಳ್ಳೋಕೆ ಆ ಥರ ಮೈಂಟೈನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಕೋಲ್ಡ್ ಐಟಮ್ಸ್ ತಿನ್ನೋದು, ವೆದರ್ಗೆ ಹೊಂದ್ಕೊಳ್ದೇ ಇರುವಂಥ ಅಪೋಸಿಟ್ ಫುಡ್ಗಳನ್ನು ತಿಂದು ಕೈಕಾಲುಗಳು ನೋವು ಬರೋ ಥರ ಮೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಥರ ಮಾಡ್ಕೊಳ್ದೆ ಆದಷ್ಟು ನಿಮ್ಮನ್ನು ನೀವು ಬೆಚ್ಚಗೆ ನೋಡ್ಕೊಳ್ಳೋದು, ಆ ಥರ ಮೈಂಟೈನ್ ಮಾಡೋದು, ಆ ಥರ ಫುಡ್ಡನ್ನು ತಿನ್ನೋದು ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ರಕ್ತ ವೃದ್ಧಿ ಆಗೋ ಥರ ಊಟಗಳನ್ನು ತಗೊಳ್ಳಿ. ಜೊತೆಗೆ ಮರಿದೆ ಡಾಕ್ಟರ್ ಕೊಟ್ಟಿರುವಂತಹ ಜಿಂಕ್, ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟನ್ನು ತಪ್ಪದೆ ತಗೊಳ್ಳಿ. ಈ ವೆದರಲ್ಲಂತೂ ಅದು ಇರಲೇಬೇಕು, ಇಲ್ಲಾಂದರೆ ಕೈಕಾಲುಗಳು ಎಳೆಯುತ್ತೆ. ಇದು ನನಗೂ ಆಗಿದೆ. ಸೊ ನನಗೂ ನೋವು ಬಂದಿದೆ ತುಂಬಾ. ಸೊ ಈ ಥರ ಎಲ್ಲ ಟ್ರೈ ಮಾಡಿನೇ ನನಗೆ ಸಾಮಾನ್ಯವಾಗಿ ಅದು ಕಮ್ಮಿನೇ ಆಗಿದ್ದು. ನಮ್ಮಮ್ಮ ಹೇಳಿದಂಥ ವೈದ್ಯ ಅದು. ಕೊಬ್ಬರಿ ಎಣ್ಣೆ, ಕರ್ಪೂರ ಮತ್ತು ಬೆಳ್ಳುಳ್ಳಿ, ಇದನ್ನು ನೀವು ಯಾರ ಹತ್ರ ಬೇಕಾದರೂ ಕೇಳ್ಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನೀವು ಯೂಸ್ ಕೂಡ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ತೊಂದರೆ ಆಗಲ್ಲ. ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ.